ಎರಡನೇ ಸಮಸ್ಯೆ ಆರೋಗ್ಯ. ನಮ್ಮಲ್ಲಿ ಆಸ್ಪತ್ರೆ ಅಂತ ಬಂದಾಗ ಸರ್ಕಾರಿ ಆಸ್ಪತ್ರೆಗಳಿದೆ, ಖಾಸಗಿ ಆಸ್ಪತ್ರೆಗಳು ಕೂಡ ಇದೆ. ಕೆಲವೊಂದರಲ್ಲಿ ಫೀಸ್ ಕಲೆಕ್ಟ್ ಮಾಡ್ಕೊಳ್ಳಲ್ಲ, ಏನು ನಮಗೆ ಸಮಸ್ಯೆ ಇದೆ ತಕ್ಕಂಗೆ ಟ್ರೀಟ್ಮೆಂಟ್ನ ಕೊಟ್ಟು ಕಳಿಸ್ತಾರೆ. ಇನ್ನೂ ಕೆಲವೊಂದು ಖಾಸಗಿ ಆಸ್ಪತ್ರೆಗಳು ಏನು ಮಾಡ್ತಾರೆ ಅಂದರೆ ಸತ್ತಿರೋ ಹೆಣ ಇಟ್ಕೊಂಡು ಬಿಸ್ನೆಸ್ನ ಮಾಡ್ತಾರೆ. ಸತ್ತೋಗಿರೋಂಥ ಒಂದು ಹೆಣಕ್ಕೆ 1 ವಾರ ಟ್ರೀಟ್ಮೆಂಟ್ ಕೊಟ್ಟು 3-4 ಲಕ್ಷ ರೂಪಾಯಿ ಬಿಲ್ಗಳನ್ನ ಮಾಡ್ತಾರೆ. ನಿಮ್ಮ ಕುಟುಂಬಗಳಲ್ಲೂ ಇದನ್ನ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ ಅಂದ್ಕೊಳ್ತೀನಿ. ನಾವು ಫೇಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ಒಂದು ಘಟನೆ ಹೇಳ್ಬಿಡ್ತೀನಿ ನಿಮಗೆ. ಒಂದು ಚಿಕ್ಕ ಕುಟುಂಬ, ತಂದೆ ತಾಯಿ, ಇಬ್ಬರು ಹೆಣ್ಮಕ್ಳು. ತಂದೆ ಒಬ್ಬರೇ ದುಡಿಯೋದು, 20-30 ಸಾವಿರ ಪ್ರತಿ ತಿಂಗಳು ದುಡಿತಾರೆ, ಬಾಡಿಗೆ ಮನೇಲಿರ್ತಾರೆ. ಮಕ್ಕಳು, ಒಂದು ಹುಡುಗಿ ಸ್ಕೂಲ್ಗೆ ಹೋಗ್ತಾಳೆ, ಇನ್ನೊಂದು ಹುಡುಗಿ ಕಾಲೇಜ್. ಚೆನ್ನಾಗಿತ್ತು ಕುಟುಂಬ. ತಂದೆಗೆ ವಯಸ್ಸಾಗ್ತಾ ಹೋಗುತ್ತೆ, 40-45 ವಯಸ್ಸಾಗುತ್ತೆ. ಕೆಲಸ ಒತ್ತಡದಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ಟ್ರೋಕ್ ಹೊಡೆದ್ಬಿಡುತ್ತೆ. ಕರ್ಕೊಂಡು ಹೋಗ್ತಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಏನು ಸಣ್ಣ ಪುಟ್ಟ ಹಣ ಕೂಡಿಟ್ಟಿರ್ತಾರಲ್ಲ ಅದನ್ನ ತೋರಿಸಿ ಕ್ಯೂರ್ ಆಗಿ ಮತ್ತೆ ಮನೆಗೆ ವಾಪಸ್ ಬರ್ತಾರೆ. ಬಂದಾದಮೇಲೆ ನೋಡೋಕ್ಕಂತ ಕುಟುಂಬದ ಸಲಹೆಗಾರರು, ಕುಟುಂಬಸ್ಥರು ಎಲ್ಲ ಬರ್ತಾರಲ್ಲ. ಸೊ ಬಂದು ಏನು ಮಾಡ್ತಾರೆ, ಓಕೆ ಸ್ಟ್ರೋಕು, ಇದು ಇಂಗ್ಲೀಷ್ ಮೆಡಿಸನ್ ಇದಕ್ಕೆ ವರ್ಕ್ ಆಗಲ್ಲ, ನಾಟಿ ಔಷಧಿ ಕೊಡಿಸೋಣ, ಇದಕ್ಕೆ ಸರಿ ಹೋಗ್ಬಿಡುತ್ತೆ ಬೇಗ ಅಂತ ಹೇಳ್ತಾರೆ. ಸರಿ ಆಯಿತು, ನಾಟಿ ಔಷಧಿನೂ ತೊಗೊಳ್ತಾರೆ, ಇಂಗ್ಲೀಷ್ ಮೆಡಿಸನ್ನು ತಗೊಂಡು ರಾತ್ರಿ ನಿದ್ದೆ ಮಾಡೋಂಥ ಒಂದು ವ್ಯಕ್ತಿ ಬೆಳಿಗ್ಗೆ ಕಂಡುಬಿಡಲ್ಲ. ಸಮಸ್ಯೆಯಾಗಿ ಮನೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು, ಸೊ ಮನೆಯವರೆಲ್ಲ ಗಾಬರಿಯಿಂದ ಏನು ಮಾಡ್ತಾರೆ, ಆ್ಯಂಬುಲೆನ್ಸಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಖಾಸಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೀದಾ ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಭಾವನೆಗಳ ಜೊತೆ ಆಟಾಡ್ತಾರೆ ಅಂದರೆ ಖಾಸಗಿ ಹಾಸ್ಪಿಟ್ಲಲ್ಲಿ ನಿಮ್ಗೆ ಹೇಳ್ತೀನಿ. ನಾನು ಯಾವುದೋ ರಾಜಕೀಯ ಎಲ್ಲ ಟಾರ್ಗೆಟು ಮಾಡ್ತಾಯಿಲ್ಲ, ಬಟ್ ಯಾವ ರೀತಿ ನಮ್ಮ ಭಾವನೆಗಳ ಜೊತೆ ಆಟಾಡ್ತಾರೆ ಅನ್ನೋದನ್ನು ಹೇಳ್ತೀನಿ ಅಷ್ಟೇ ನಿಮಗೆ. ಸೊ ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕಿರ್ತಾರೆ, ಟ್ರೀಟ್ಮೆಂಟು ಕೂಡ ಶುರು ಆಗಿರುತ್ತೆ. ಆಯಿತು, ಡಾಕ್ಟ್ರೆಲ್ಲ ಹೋಗಿರ್ತಾರೆ, ನೋಡಿರ್ತಾರೆ, ಬಂದಿರ್ತಾರೆ. ತಾಯಿ ಮಕ್ಕಳೆಲ್ಲ ಕೂತಿರ್ತಾರೆ. ಬಂದು ಡಾಕ್ಟ್ರ್ ಹೇಳ್ತಾರೆ, ನೋಡಮ್ಮ ಈಗ ತಾನೇ ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ, ಸದ್ಯಕ್ಕೆ ಏನು ಹೇಳೋದಕ್ಕಾಗಲ್ಲ, ಓಕೆ ಐ ಸಿ ಯುಗೆ ಶಿಫ್ಟ್ ಮಾಡಬೇಕು. ಐ ಸಿ ಯುಗೆ ಶಿಫ್ಟ್ ಮಾಡಬೇಕಂದ್ರೆ ಒಂದು ದಿನಕ್ಕೆ 60,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ತಾಯಿ ಏನು ಮಾಡಿ ದುಃಖಸ್ಥರಾಗಿರ್ತಾರೆ ಅವಾಗ. ಆಯ್ತಾ, ದುಃಖ ಆಗಿರುತ್ತೆ ಅವರಿಗೆ. ಹಿಂಗಾದರೂ ಉಳಿಸ್ಕೊಬೇಕಂದ್ರೆ ಒಂದೇ ಆದಾಯ, ಒಬ್ಬರೇ ದುಡಿಯೋದು, ಏನು ಮಾಡ್ಬೇಕು, ಸರಿ ಸ್ವಾಮಿ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಆಯಿತು, ಐ ಸಿ ಯುಗೆ ಶಿಫ್ಟ್ ಮಾಡ್ತಾರೆ. ಟ್ರೀಟ್ಮೆಂಟ್ಗೆ ಬರೆದು ಕೊಡ್ತಾರೆ, ಏನೆಲ್ಲ ಮೆಡಿಸಿನ್ಸ್ ಬೇಕಂತೆಲ್ಲ ಬರೆದು ಸಬ್ಮಿಟ್ ಮಾಡ್ತಾರೆ. ಮೆಡಿಸಿನ್ಸ್ಗೆ 5,000-10,000 ರೂಪಾಯಿ ಬಿಲ್ ಆಗಿರುತ್ತೆ. ಆಯಿತು, ಸೊ ಏನು ಸಣ್ಣ ಪುಟ್ಟ ಹಣ ಕೂಡಿಡ್ತಾರಲ್ಲ ಕಟ್ತಾರೆ. ಆಮೇಲೆ ಏನಾಗುತ್ತೆ, ಮಾರನೇ ದಿನ ಬೆಳಗ್ಗೆ ಬಂದ್ಬಿಟ್ಟು ಏನು ಹೇಳ್ತಾರೆ, ಬ್ಲಡ್ ಕ್ಲಾಟ್ ಆಗಿಬಿಟ್ಟಿದೆ ಅವ್ರಿಗೆ, ಬ್ಲಡ್ ಪ್ರಾಪರಾಗಿ ಫಂಕ್ಷನ್ ಆಗ್ತಾಯಿಲ್ಲ, ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿದೆ, ಬ್ರೈನ್ ಸ್ಪೆಷಲಿಸ್ಟ್ನ ಕರೆಸ್ಬೇಕು, ಬೇರೆ ಕಡೆಯಿಂದ ಕರೆಸ್ಬೇಕು ಅವ್ರನ್ನ, 80,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಪಾಪ ತಾಯಿ ಏನು ಮಾಡ್ತಾಳೆ, ಯಾರೂ ಆಧಾರ ಇಲ್ಲ, ಇಬ್ಬರು ಹೆಣ್ಮಕ್ಳು, ಅವರು ಕೂಡ ಸ್ಕೂಲು ಕಾಲೇಜಿಗೆ ಹೋಗೋಂಥ ಅಷ್ಟೊಂದು ತಿಳುವಳಿಕೆ ಇಲ್ಲ. ಸರಿ ಆಯಿತು, ಕರೆಸ್ಬಿಡಿ, ಯಾಕಂದರೆ ಉಳಿಸ್ಕೋಬೇಕಲ್ಲ, ಗಂಡನ ಉಳಿಸ್ಕೊಬೇಕಂದ್ರೆ ಜೀವನ ಚೆನ್ನಾಗಿ ನಡೆಯೋದಿಲ್ಲ ಅಂದರೆ ಎಲ್ಲಿ ಮಾಡಿಬಿಡಿ ಅಂತ ಹೇಳ್ತಾರೆ. ಆಯ್ತು, ಸ್ಪೆಷಲಿಸ್ಟ್ ಬರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ. ಅವ್ರ ಕೆಲಸ ಏನು, ಬ್ಲಡ್ ಕ್ಲಾಟ್ ಎಲ್ಲ ರಿಮೂವ್ ಮಾಡಿ ಹೋಗ್ತಾರೆ. ದಿನ ಕಳೀತು. ಮತ್ತು ಇನ್ನೊಂದು ದಿನಕ್ಕೆ ಏನು ಮಾಡ್ತಾರೆ, ಲಂಗ್ಸಲ್ಲಿ ನೀರು ತುಂಬ್ಕೊಂಬಿಟ್ಟಿದೆ ಅಂತ ಹೇಳ್ತಾರೆ. ಅದೆಲ್ಲ ರಿಮೂವ್ ಮಾಡಬೇಕು, ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದು 20-30 ಸಾವಿರ ಖರ್ಚಾಗುತ್ತೆ. ವೆಂಟಿಲೇಟರ್ಸ್ ತರಿಸ್ಬೇಕು, ನಮ್ಮಲ್ಲಿ ಅವೈಲೇಬಿಲಿಟಿ ಇಲ್ಲ, ಬೇರೆ ಕಡೆಯಿಂದ ತರಿಸ್ಬೇಕು, ಅದಕ್ಕೆ ಎಕ್ಸ್ಟ್ರಾ 20-30 ಸಾವಿರ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಆಯಿತು ಮಾಡಿ ಅಂತಲೂ ಹೇಳ್ತಾರೆ ತಾಯಿ. ಮತ್ತು ಇನ್ನೊಂದು ದಿನ ಬಂದ್ಬಿಟ್ಟು, ಈಗ ಇಂಪ್ರೂವ್ಮೆಂಟ್ಸ್ ಇದೆ, ಪೈಪ್ ಮುಖಾಂತರ ನಾವು ಅವ್ರಿಗೆ ನೀರು ಗಂಜಿ ಎಲ್ಲ ಕುಡಿಸ್ತಾಯಿದ್ದೀವಿ, ಪರವಾಗಿಲ್ಲ, ಇಂಪ್ರೂವ್ ಆಗ್ತಾಯಿದ್ದಾರೆ, ನೋಡೋಣ ಅಂತ ಹೇಳ್ತಾರೆ. ನಾನು ನೋಡ್ಬೋದಾ, ಇಲ್ಲ ಈಗ ಐ ಸಿ ಯುದಲ್ಲಿದ್ದಾರೆ, ಐ ಸಿ ಯು ಒಳಗೆ ಯಾರನ್ನೂ ಹಲೋ ಮಾಡಲ್ಲ, ಇನ್ಫೆಕ್ಷನ್ ಆಗುತ್ತೆ ಅವ್ರಿಗೆ, ಹಾಗಾಗಿ ಹಲೋ ಮಾಡೋದಕ್ಕಾಗಲ್ಲ, ಏನಾಗಿ ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ. 5ನೇ ದಿನವೂ ಆಗೋಯ್ತು. ಸೊ 5ನೇ ದಿನ ಸಂಜೆ ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಮವ್ರಿಗೆಲ್ಲ ಕರೆ ಮಾಡಿ ಹೇಳಿಬಿಡಿ, ಇಲ್ಲ ಅವರು ಸತ್ತೋಗಿದ್ದಾರೆ. ತಾಯಿಗೆ ದುಃಖ ಶುರು ಆಗುತ್ತೆ. ಬಿಲ್ ತೊಗೊಬಂದು ಕೊಡ್ತಾರೆ ಡಾಕ್ಟ್ರು. ಬೆಳಗ್ಗೆ ಎತ್ಕೊಂಡೋಗ್ಬಿಡಿ, ಆಂಬ್ಯುಲೆನ್ಸ್ ಚಾರ್ಜಸ್ಸು, ಬೆಡ್ ಚಾರ್ಜಸ್ಸು ಎಲ್ಲ ಸೇರಿ 3-3.5 ಲಕ್ಷ ಹಾಕಿರ್ತಾರೆ ಬಿಲ್ಲು.
ತಾಯಿ ಏನು ಮಾಡ್ತಾಳೆ, ಕತ್ತಲಿರೋಂಥ ಮಾಂಗಲ್ಯ ಚೈನು, ಹೆಣ್ಮಕ್ಳಿಗೆ ಮಾಡಿಸಿಟ್ರಂಥ ಒಡವೆಗಳು ಪ್ರತಿಯೊಂದನ್ನು ಎತ್ಕೊಂಡೋಗಿ ಹಡ ಇಡ್ತಾಳೆ. 1-1.5 ಲಕ್ಷ ರೂಪಾಯಿ ಬಂದಿರುತ್ತೆ ಬಿಲ್ನ. ಇನ್ನೂ 2 ಲಕ್ಷ ಕಟ್ಟಬೇಕು. ಹೋಗುತ್ತೆ, ಕರೆ ಮಾಡ್ತಾಳೆ ಪ್ರತಿಯೊಂದು ಕುಟುಂಬದವ್ರಿಗೂ ಕರೆ ಮಾಡಿ ಸರಿಗಿಟ್ಕೊಂಡು ಭಿಕ್ಷೆ ಬಿಡ್ತಾಳೆ. ಕೊಡ್ರಪ್ಪ, ಬಾಡಿ ಕೊಡಲ್ವಂತೆ, ಕೊಡ್ರೋ ಸಹಾಯ ಮಾಡ್ರು ಅಂತ ಎಲ್ರನ್ನೂ ಕರೆ ಮಾಡಿ ಹತ್ಕೊಂಡು ಗೋಳಾಡಿ ತಾಯಿ ಅವತ್ತು ಸಾಯ್ತಾಳೆ. ದಿನಕ್ಕೆ ಸಾಯ್ತಾಳೆ. ಆಯಿತು, ಕುಟುಂಬದವರೆಲ್ಲ ಬಂದು ಏನೋ ಒಂದು ವ್ಯವಸ್ಥೆ ಮಾಡಿ ಬಿಲ್ ಪೇ ಮಾಡ್ತಾರೆ. ಬಿಲ್ ಪೇ ಮಾಡಿಬಿಟ್ಟು ಕಾರ್ಯ ಎಲ್ಲ ಮುಗಿಸ್ತಾರೆ. ನೆಕ್ಸ್ಟ್ ಅವ್ರ ಜೀವನ ಏನು? 2 ಮಕ್ಕಳನ್ನ ಓದಿಸ್ಬೇಕು, ಮತ್ತು ತಾಯಿಗೂ ಕೂಡ ಜೀವನ ನಡಿಬೇಕು. ಬೇರೆ ಕೆಲಸ ಇಲ್ಲ, ಬೇರೆ ಕೆಲಸ ಏನು ಗೊತ್ತಿಲ್ಲ. ಕುಟುಂಬಸ್ಥರಿದ್ದಾರೆ, ಎಲ್ಲ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ದುಡಿತಾರೆ. ಅವ್ರು ದುಡಿಯೋದು ಅವ್ರ ಕುಟುಂಬಕ್ಕೆ ಸಾಗುತ್ತೆ. ನಾವು ಬೈಕೊತೀವಿ, ಏನೋ ಅವ್ರಿಗೆ 1 ಲಕ್ಷ ಬರುತ್ತೆ, 2 ಲಕ್ಷ ಬರುತ್ತೆ, 3 ಲಕ್ಷ ಬರುತ್ತೆ ಆದಾಯ ತಿಂಗಳಿಗೆ, ಅವ್ರು ಚೆನ್ನಾಗಿದ್ದಾರೆ, ಹಂಗೆ ಹಿಂಗೆ ಮುಟ್ಟು ಏನು ನಾವು ಮಾತಾಡ್ಕೊತೀವಿ. ಬಟ್ ರಿಯಾಲಿಟಿ ಏನಪ್ಪ ಅಂದರೆ 1 ಲಕ್ಷ ಒಬ್ಬ ವ್ಯಕ್ತಿ ತಿಂಗಳು ದುಡಿತಾ ಇದ್ದಾನಂದರೆ ಆ 1 ಲಕ್ಷಕ್ಕೆ ಅವನ ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಕಾರ್ EMI ಅಂತೆ, ಬೈಕ್ EMI ಅಂತೆ, ಚೀಟಿ ಅಂತೆ, ಒಡವೆಗಂತೆ, ಇನ್ಶೂರೆನ್ಸ್ ಅಂತ, ಆಳು ಮೂಡು ಎಲ್ಲ ಸೇರಿ 1 ಲಕ್ಷಕ್ಕೆ ಬೇಗ ಕಮಿಟ್ಮೆಂಟ್ ಅವ್ನು ಮಾಡಿ ಇಟ್ಕೊಂಡಿರ್ತಾನೆ. 2 ಲಕ್ಷ ದುಡಿದು 2 ಲಕ್ಷವೂ ಕಮಿಟ್ಮೆಂಟ್ ಇರುತ್ತೆ ಅವನಿಗೆ. ಅರ್ಥಾಯ್ತು? ಹಾಗಾಗಿ ನಾವು ಕುಟುಂಬಸ್ಥರನ್ನ ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡೋದಕ್ಕೆ ಹೋಗಬಾರ್ದು. ಅರ್ಥಾಯ್ತು? ನಮ್ಮ ಜೀವನ ನಾವೇ ನಡೆಸಬೇಕು. ಈಗ ತಾಯಿ ಪರಿಸ್ಥಿತಿ ಏನು? ಪಾಪ ಮನೆ ಕೆಲ್ಸಕ್ಕೆ ಹೋಗ್ತಾಳೆ, ಮನೆಗೆ ಹೋದರೆ 3,000 ರೂಪಾಯಿ, 4,000 ರೂಪಾಯಿ, ಹಾಗೆ ಆ ತಾಯಿಗೂ 40-45 ವರ್ಷ ಆಗಿರುತ್ತೆ, ದುಡಿಯೋದಕ್ಕಾಗಲ್ಲ. 2 ಮನೆ ಮಾಡಿದ್ರೆ ತಿಂಗ್ಳಿಗೆ 10,000 ರೂಪಾಯಿ ಬಿಡಬೇಕು. ಅದ್ರಲ್ಲಿ ಬಾಡಿಗೆ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಬಟ್ಟೆಗಳು ತೊಗೋಬೇಕು, ಒಡವೆಗಳು. ತಾಯಿ ಜೀವನ ತುಂಬಾ ಕಷ್ಟ. ಅದು ಒಂದು ಕುಟುಂಬ ನೋಡಿ, ಒಂದು ಕುಟುಂಬದಲ್ಲಿ ಸಮಸ್ಯೆ ಅಂದರೆ ನಮ್ಮೂರಲ್ಲಿ ಇಷ್ಟು ಕುಟುಂಬಗಳಿವೆ, ಅವರು ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ. ಸೊ ಹೆಣ್ಮಕ್ಳಿರೋಂಥ ಮನೆ ಅಂತ ಬಂದಾಗ, ತಾಯಿ ಹೊರಗಡೆ ಹೋಗ್ತಾಳೆ ಅಂತ ಬಂದಾಗ ಸಮಾಜ ಅವ್ರು ನೋಡೋ ದೃಷ್ಟಿನೇ ಬೇರೆ. ಸೊ ಬೇರೆ ರೀತಿಯಲ್ಲಿ ಅವ್ರನ್ನ ನೋಡ್ತಾರೆ. ಆ ವಿಷಯಗಳೆಲ್ಲ ಕಿವಿಗೆ ಬಿದ್ದಾಗ ಯಾಕೆ ಈ ಪರಿಸ್ಥಿತಿ, ಈ ವ್ಯವಸ್ಥೆ ಯಾಕೆ ನಮಗೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸರಿ, ಆಯಿತು, ನಮ್ಮೂರಲ್ಲಿ ಈ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ, ಒಂದು ಹಾಸ್ಪಿಟ್ಲನ್ನ ಕಟ್ಸ್ಬೇಡ. ಕಟ್ಸೋಕ್ಕಾಗಲ್ವಾ? ನಾವು ಕೂಡ ನಮ್ಮೂರಲ್ಲಿ ಹಾಸ್ಪಿಟ್ಲನ್ನ ಕಟ್ಸೋಣ. ಸೊ ನಮ್ಮ ಮಕ್ಕಳನ್ನ ಡಾಕ್ಟ್ರ್ ಓದಿಸೋಣ, ಅವರೇ ಅದೇ ಹಾಸ್ಪಿಟ್ಲ್ ಡಾಕ್ಟ್ರಾಗಿ ಬರಲಿ, ನಮ್ಮೂರಿಗೆ ಸೇವೆನ ಮಾಡಲಿ. ಸೊ ಇದು ನನ್ನ 2ನೇ ಪ್ರಮುಖ ಉದ್ದೇಶ. 3ನೇದಾಗಿ ಮದುವೆ ಏನಿದು? ಮದುವೆ ಅನ್ನೋ ಸಡಗರ ಸಂಭ್ರಮ ಅಲ್ವಾ? ಸಮಸ್ಯೆ ಹೇಗಾಗುತ್ತೆ? ಇದು ಸಮಸ್ಯೆ ಆಗುತ್ತೆ. ಯಾವ ರೀತಿ ಆಗುತ್ತಪ್ಪ ಅಂದರೆ, ಸೊ ನಮ್ಮ ಭಾರತದ ಪದ್ಧತಿ ವರ್ಣ ಪದ್ಧತಿ ಅಂತ ಫಾಲೋ ಮಾಡ್ತೀವಿ. ಏನು ವರ್ಣ ಪದ್ಧತಿ ಅಂದರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ತಮ್ಮ ಕಸುಬು ಮೇಲೆ ವರ್ಣ ಪದ್ಧತಿಗಳನ್ನ ಮಾಡ್ಕೊಂಡು, ಕಸುಬು ಅದು ದಿನೇ ಬರ್ತಾ ಏನಾಯಿತು, ಕಸುಬು ಅನ್ನೋದು ಜಾತಿಯಾಗಿ ಕನ್ವರ್ಟ್ ಆಗೋಯ್ತು. ಅದ್ರ ಬಗ್ಗೆ ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ಸೊ ಈಗ ಕಸುಬು ಮೇಲೆ ಯಾವ ರೀತಿ ವರ್ಣ ಪದ್ಧತಿ ಸೃಷ್ಟಿಯಾಯಿತೋ, ಇನ್ಕಮ್ ಆದಾಯ ಮೇಲೆ ಹೈಯರ್ ಕ್ಲಾಸು, ಮಿಡಲ್ ಕ್ಲಾಸು, ಲೋವರ್ ಕ್ಲಾಸು ಅಂತ ಡಿವೈಡ್ ಮಾಡ್ಕೊಂಬಿಟ್ವಿ. ಓಕೆ, ಶ್ರೀಮಂತರೆಲ್ಲ ಹೈಯರ್ ಕ್ಲಾಸು, ಬಡವರೆಲ್ಲ ಲೋವರ್ ಕ್ಲಾಸು, ಸೆಂಟ್ರಾಗಿರೋರು ಮಿಡಲ್ ಕ್ಲಾಸು, ಆ ಕಡೆ ಈ ಕಡೆ ಬಡವರಲ್ಲ, ಆ ಕಡೆ ಶ್ರೀಮಂತರು ಅಲ್ಲ. ಸೊ ಈಗ ಹೈಯರ್ ಕ್ಲಾಸ್ ಇವ್ರು ಯಾವ ರೀತಿ ಮದುವೆ ಸಮಾರಂಭಗಳಲ್ಲಿ ಇಡ್ತಾರೆ, ಪ್ಯಾಲೇಸ್ಗಳಲ್ಲಿ ಮದುವೆಗಳನ್ನ ಮಾಡ್ಕೊತಾರೆ, ತುಂಬ ಆಡಂಬರದಿಂದ ಮಾಡ್ಕೊಳ್ತಾರೆ. ಅರ್ಥಾಯ್ತಾ? ಸೊ ಒಡವೆ, ಆಭರಣ, ಅವು ಇವು ಎಲ್ಲ ಫುಲ್ಲು ಜಿಲ್ದಾರ್ ಮಾಡಿ, ಈಗ ದುಡ್ಡು ಅವ್ರ ಹತ್ರ ಇರುತ್ತೆ, ಚೆನ್ನಾಗಿ ದುಡ್ಡು ಸಂಪಾದನೆಯಿಂದನೋ ಅಥವಾ ಪಿತ್ರಾಜಿತ ಆಸ್ತಿ ಏನೋ ಚೆನ್ನಾಗಿ ಮಾಡಿ ಇಟ್ಕೊಂಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳಬೇಕು ಅಂದರೆ ಅಂಬಾನಿ ಫ್ಯಾಮಿಲಿ. ಸೊ ಇಷ್ಟೋ ಕೋಟಿ ಖರ್ಚು ಮಾಡಿ ಮದುವೆನ ಮಾಡಿದ್ರು. ಏನಿಲ್ಲ, ಇಷ್ಟೋ ಒಂದು 100 ಕೋಟಿ ಖರ್ಚು ಮಾಡಿದ್ರು ಕೂಡ ಈ ಒಂದು ತಿಂಗಳು ಎತ್ಕೊಂಡ್ಬಿಡ್ಬೋದು 100 ಕೋಟಿನವರು. ಹೇಗೆ? ಈಗ ಜಿಯೋ ಸಿಮ್ಮು, ಈಗ ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟು? 140 ಕೋಟಿ. 140 ಕೋಟಿದಲ್ಲಿ ಒಂದು 100 ಕೋಟಿ ಜನ ಜಿಯೋ ಸಿಮ್ ಯೂಸ್ ಮಾಡಲ್ವಾ? 5G ನೆಟ್ವರ್ಕ್ ಅಂದ್ಬಿಟ್ಟು ಯೂಸ್ ಮಾಡ್ತಾರೆ. ಒಂದು ತಿಂಗಳಿಗೆ ₹1 ಎಕ್ಸ್ಟ್ರಾ ಮಾಡಿದ್ರೆ ಸಾಕು, ಜಾಸ್ತಿ ಮಾಡಿಬಿಟ್ರೆ ಸಾಕು. ಸೊ ಆ 100 ಕೋಟಿ ಅವರಿಗೆ ವಾಪಸ್
ಬಂದ್ಬಿಡ್ತು, ಏನು ತೊಂದರೆ ಇಲ್ಲ. ಆರಾಮಾಗಿ ಅವರು ಹೆಂಗೆ ಬೇಕಾದರೂ ಜೀವನನ ನಡೆಸ್ಬೋದು, ಯಾವ ಆಡಂಬರನ ಬೇಕಾದರೂ ಮಾಡ್ಕೊಬೋದು. ಇದು ಹೈಯರ್ ಕ್ಲಾಸ್ ಮೈಂಡ್ಸೆಟ್. ಇನ್ನು ಲೋವರ್ ಕ್ಲಾಸ್ ಮೈಂಡ್ಸೆಟ್ ಇದೆಯಲ್ಲ, ಇವ್ರು ಹೆಂಗೆ ಅಂದರೆ ಇವ್ರ ಆದಾಯ ಎಷ್ಟಿದೆಯೋ, ಇನ್ಕಮ್ ಎಷ್ಟು ಬರುತ್ತೋ, ಸೊ ಅದರಲ್ಲಿ ತಮ್ಮ ಜೀವನ ನಡೆಸ್ತಾರೆ. ಏನು ತೊಂದರೆ ಇಲ್ಲ, ಅಪೇಕ್ಷೆಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಹಂಗೆ ಇರಬೇಕು, ಹಿಂಗೆ ಮಾಡಬೇಕು, ಅಪೇಕ್ಷೆಗಳಿಲ್ಲ, ಇರೋದ್ರಲ್ಲಿ ಜೀವನ ಮಾಡ್ಕೊಳ್ತಾ ಹೋಗ್ತಾರೆ. ಮದುವೆ ಅಂತ ಬಂದಾಗ ಮನೆ ಹತ್ರನೇ ಚಪ್ಪರ ಹಾಕಿ ಮದುವೆಗಳನ್ನ ಮಾಡ್ಕೊತಾರೆ, ಅಥವಾ ದೇವಸ್ಥಾನದಲ್ಲಿ ಮದುವೆನ ಮಾಡ್ಕೊತಾರೆ. ಇವ್ರದ್ದು ಏನೂ ಸಮಸ್ಯೆ ಇಲ್ಲ. ಹೈಯರ್ ಕ್ಲಾಸ್ ಅವ್ರದ್ದು ಏನು ಸಮಸ್ಯೆ ಇಲ್ಲ, ಅವ್ರ ಇನ್ಕಮ್ ತಕ್ಕಂಗೆ ಅವ್ರು ಮಾಡ್ಕೊಳ್ತಾರೆ. ಲೋವರ್ ಕ್ಲಾಸ್ ಅವ್ರದ್ದು ಏನು ಸಮಸ್ಯೆ ಇಲ್ಲ, ಅವ್ರ ಇನ್ಕಮ್ ತಕ್ಕಂಗೆ ಅವರು ಮದುವೆ ಆಚರಣೆಗಳನ್ನ ಮಾಡ್ಕೊತಾರೆ. ಈ ಮಧ್ಯಮ ವರ್ಗ ಇದೆಯಲ್ಲ, ಮಿಡಲ್ ಕ್ಲಾಸ್, ಈ ಇಂಡಿಯಾ GDP ನಿಂತಿರೋದೇ ಮಿಡ್ಲ್ ಕ್ಲಾಸ್ ಮೇಲೆ. ಮಿಡ್ಲ್ ಕ್ಲಾಸ್ ಅವ್ರು ಇಲ್ಲ ಅಂದರೆ ಇಂಡಿಯಾ ಮಾರ್ಕೆಟೇ ಬಿದ್ದು ಹೋಗ್ಬಿಡ್ತೈತೆ. ಅರ್ಥ ಆಯ್ತಾ? ಯಾಕಂದರೆ ನಮ್ಮ ಮೈಂಡ್ಸೆಟ್ನ ಆ ರೀತಿ ಸ್ಟಡಿ ಮಾಡಿಬಿಟ್ಟಿದೆ, ನಮ್ಮ ಭಾವನೆಗಳನ್ನ ಆ ರೀತಿ ಸ್ಟಡಿ ಮಾಡಿ ಆ ಮಾರ್ಕೆಟರ್ಸ್, ವ್ಯವಹಾರ ಮಾಡೋರು ಅಷ್ಟು ಚೆನ್ನಾಗಿ ಮಾಡಿಟ್ಕೊಂಡಿದ್ದಾರೆ. ಹೇಗೆ? ಸೊ ಮಿಡ್ಲ್ ಕ್ಲಾಸ್ ಅವ್ರ ಮೈಂಡ್ಸೆಟ್ ಯಾವ ರೀತಿ ಅಂದರೆ, ಓಕೆ ನಾವು ಕೂಡ ಶ್ರೀಮಂತರಾಗಬೇಕು, ನಾವು ಕೂಡ ಒಂದು ಕ್ಯಾಟಗರಿಗೆ ಎಂಟ್ರಿ ಆಗಬೇಕಂತ ಪ್ರಯತ್ನನ ಪಡೋರು ಇವರು. ಯಾರು? ಮಿಡ್ಲ್ ಕ್ಲಾಸ್ ಗ್ರೂಪರ್ ನಾವೆಲ್ಲರೂ ಕೂಡ ಹೆಂಗೆ ಯಾವ ರೀತಿ ಸ್ಟಡಿ ಮಾಡ್ತಾರೆ ಅಂದರೆ, ಈ ಮಾರ್ಕೆಟರ್ಸು ಯಾವುದೊಂದು ಶೋರೂಮ್ಗೆ ಹೋಗ್ತಾರೆ ಇಟ್ಕೊಳ್ಳಿ ಬಟ್ಟೆ ತೊಗೊಳೋದಕ್ಕೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಇರ್ತಾನೆ ಅಲ್ಲಿ, ಅವ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವರು ಲೋವರ್ ಕ್ಲಾಸಾ, ಮಿಡ್ಲ್ ಕ್ಲಾಸಾ, ಹೈಯರ್ ಕ್ಲಾಸಾ ಅಂದ್ಬಿಟ್ಟು. ಬಟ್ಟೆಗಳು ತೋರಿಸಿ ಅಂತ ಹೇಳ್ತೀವಿ, ಅವನು ತೋರಿಸ್ತಾ ಇರ್ತಾನೆ. ತೋರಿಸ್ಬಿಟ್ಟು ನಮ್ಗೆ ಹೇಳಲ್ಲ, ಯಾರಿಗೆ? ಗಂಡಸ್ರಿಗೆ ಹೇಳಲ್ಲ ಅವನು, ಹೆಣ್ಮಕ್ಳನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ. ಓಕೆ, ಹೆಣ್ಮಕ್ಳಿಗೆ ಯಾವುದು ಅವಶ್ಯಕತೆ ಇದೆಯೋ ಅದೇ ಪ್ರಾಡಕ್ಟ್ಸ್ ಜಾಸ್ತಿ, ಗಂಡಸ್ರಿಗೆಲ್ಲ ಅಷ್ಟೊಂದು ಸಪ್ಲೈ ಮಾಡಲ್ಲ. ಅರ್ಥ ಆಯ್ತಾ? ಅವನು ಹೇಳ್ತಾನೆ, ಜೊತೆ ಕರ್ಕೊಂಡೋಗಿರ್ತೀವಲ್ಲ, ಹೇಳ್ತಾನೆ, ಮೇಡಮ್ ಈ ಡ್ರೆಸ್ ನೋಡಿ ನಿಮಗೆ ತುಂಬ ರಿಚ್ಚಾಗಿ ಕಾಣಿಸುತ್ತೆ ಅಂತ ಹೇಳ್ತಾನೆ. ಮ್ಯಾಮ್ ಈ ಸ್ಯಾರಿ ನೋಡಿ ತುಂಬ ಅಫಿಷಿಯಲ್ ಆಗಿದೆ, ತುಂಬ ಸೂಪರಾಗಿ ಕಾಣಿಸುತ್ತೆ ನಿಮಗೆ ಅಂತ ಹೇಳ್ತಾನೆ. ರಿಚ್ ಅನ್ನೋ ಒಂದು ಪದ ಸಾಕು ನಮ್ಮ ಮೈಂಡಿಗೆ. ಓಕೆ, ನಾವು ಅದನ್ನು ತೊಗೊಂಡ್ಬಿಡ್ಬೇಕು, ನಾವು ಕೂಡ ರಿಚ್ಚೇ. ಆ ದುಡ್ಡು ಎತ್ಕೊಂಡೋಗಿರೋದು 3,000 ಇದ್ದರೂ ಸರಿಯೇ, ಸಾಲ ಮಾಡಿದಿಂದ 3,000 ಎಕ್ಸ್ಟ್ರಾ ಹಾಕಿ 6,000 ರೂಪಾಯಿ ಪೇ ಮಾಡಿ ಒಂದು ಸೀರೆನ ತೊಗೊಂಬಂದ್ಬಿಡ್ತೀವಿ. ಇದು ನಮ್ಮ ಒಂದು ಮೈಂಡ್ಸೆಟ್. ಈವನ್ ಮದುವೆಗಳು ಮಾಡಬೇಕಂದ್ರೂ ಅಷ್ಟೇ, ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಜಮೀನುಗಳನ್ನ ಮಾರಿ ಆದರೂ ಮದುವೆಗಳನ್ನ ಮಾಡ್ತೀವಿ, ಮನೆ ಮಾರಿ ಆದರೂ ಕೂಡ ಮದುವೆಗಳನ್ನ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ರೀತಿ ಮಾಡಿದಾಗ ಏನಾಗುತ್ತೆ, ಏನಕ್ಕೆ ಮಾಡಬೇಕು ಅಂದರೆ, ನಾವು ಕೂಡ ಶ್ರೀಮಂತರನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ. ಏನು ಪ್ರಯೋಜನ ತೋರಿಸ್ಕೊಳ್ಳೋದಕ್ಕೋಸ್ಕರ? ಅರ್ಥ ಆಯ್ತು? ನಿಮ್ಮ ಇನ್ ಕೇಸ್ ಮನೇಲಿ ಏನಾದರೂ ಒಂದು ಹೆಣ ಬಿತ್ತು ಅಂದರೆ ಯಾರು ಬರ್ತಾರೆ ನಮ್ಮ ಸಪೋರ್ಟಿಗೆ? ಯಾರು ಕೂಡ ಬರಲ್ಲ. ಮಾತಾಡೋರು ಯಾರಾದರೂ ಬರ್ತಾರಾ? ನೀನು ಬದುಕಿದ್ರೂ ಮಾತಾಡ್ತಾರೆ, ಸತ್ತರೂ ಮಾತಾಡ್ತಾರೆ, ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಸೊ ಹಾಗಾಗಿ ಮಾತಾಡೋರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ನಮ್ಮ ಕೆಲಸ ಏನಿದೆಯೋ, ನಮ್ಮ ಜೀವನ ಏನಿದೆಯೋ, ನಮ್ಮ ಮಕ್ಕಳು, ನಮ್ಮ ಕುಟುಂಬ ಏನಿದೆಯೋ ಅದ್ರ ಪ್ರಕಾರ ನಾವು ಮಾಡ್ಕೊಳ್ತಾ ಹೋಗಬೇಕು ಅಷ್ಟೆ. ಮಾತಾಡೋರ ಬಗ್ಗೆ ನಾವು ಕಿವಿಗೆ ಕೊಟ್ಟಿದ್ದೀವಿ ಅಂದರೆ ಸೊ ನಮ್ಮ ಜೀವನ ನರಕ ಆಗೋದಂತೂ 100% ಫಿಕ್ಸು. ನಾನು ಹೇಳಿರೋದೆಲ್ಲ ಇವೆಲ್ಲ ಗುರು ಹಿರಿಯರು ನಮ್ಮ ಮುಂದೆ ಹೋಗಿರೋರೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ಅಧ್ಯಯನ ಮಾಡಿ ನಾನು ತಿಳ್ಕೊಂಡಿದ್ದೀನಿ ಅಷ್ಟೆ. ಸೊ ಈ ರೀತಿ ಶಿಕ್ಷಣ ಮತ್ತು ಆರೋಗ್ಯ, ಮದುವೆ, 3 ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಶಿಕ್ಷಣಕ್ಕೆ ಏನು ಸೊಲ್ಯೂಷನ್ ಕೊಡ್ಬೋದು ನಾವು? ಸೊ ಈಗ ಯಾರು ಪಾಪ ಆರ್ಥಿಕವಾಗಿ ಪೇ ಮಾಡೋಕ್ಕಾಗಲ್ಲ ಫೀಸ್ನ, ಸೊ ಅವ್ರ ಫೀಸ್ ಎಷ್ಟಾಗುತ್ತೋ ಅಷ್ಟು ಪೇ ಮಾಡಿ ಅಡ್ಮಿಷನ್ನ ಮಾಡಿಸ್ಬೋದು. ಸೊ ನಮಗೆ ಬೇಕಾಗಿರೋಂಥ ಒಂದು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳನ್ನ ಕಟ್ಕೊಬೋದು. ಹಾಸ್ಪಿಟಲ್, ನಮ್ಮ ಊರಲ್ಲೇ ಒಂದು ಹಾಸ್ಪಿಟಲ್ಗಳನ್ನ ಕಟ್ಕೊಬೋದು. 3ನೇದಾಗಿ ಒಂದು ಚೌಟ್ರಿ. ಹೆಂಗೋ ನಮ್ಮ ಶಿವನ ದೇವಸ್ಥಾನ ಇನ್ನೂ ಫಿನಿಷ್ ಆಗಿಲ್ಲ, ಪೆಂಡಿಂಗ್ ಇದೆ. ಶಿವನ ದೇವಸ್ಥಾನ ಜೊತೆಗೆ ಒಂದು ಚೌಟ್ರಿನ ಮಾಡಿ ಇಟ್ಕೊಳ್ಳೋಣ. ಏನು 15 ಲಕ್ಷ 20 ಲಕ್ಷ ಖರ್ಚು ಮಾಡಿ ಆಡಂಬರವಾಗಿ ಮದುವೆ ಮಾಡೋ ಬದಲು ದೇವಸ್ಥಾನದಲ್ಲಿ ಮದುವೆ ಮಾಡಿ 5 ಲಕ್ಷ 10 ಲಕ್ಷ ಏನು ಇಟ್ಟಿರ್ತೀವಲ್ಲ, ಆ ಹೆಣ್ಮಗು ಅಕೌಂಟ್ಗೆ ಒಂದು ಫಿಕ್ಸ್ಡ್ ಡೆಪಾಸಿಟ್ನ ಮಾಡೋಣ. ಅಕೌಂಟ್ಗೆ ಹಾಕ್ಬಿಟ್ರೆ ಪಾಪ ಹೆಣ್ಮಗು ಏನಾದರೂ ಒಂದು ಕಷ್ಟ ಆದಾಗ ಮತ್ತೆ ಪೇರೆಂಟ್ಸ್ ಹತ್ರ ಬಂದು ಡಿಪೆಂಡ್ ಆಗೋ ನೆಸೆಸಿಟಿ ಇಲ್ಲ, ಮುಂದೆ ಏನೋ ಖರ್ಚು ನೋಡಿಕೊಂಡು ಮುಂದಕ್ಕೆ ಹೋಗ್ತಾಳೆ. ಸೊ ಈ ಒಂದು ವ್ಯವಸ್ಥೆನ ನಮ್ಮ ಗ್ರಾಮದಲ್ಲಿ ಮಾಡಬೇಕಂತ ನಾನಿದ್ದೀನಿ. ಏನು ಮುರಳಿ, ತಲೆಗೆಲೆ ಕೆಟ್ಟೋಗಿದೆಯಾ ನಿನಗೆ? ಸ್ಕೂಲ್ ಹೆಂಗೆ ಕಟ್ತೀಯಾ, ಮೆಡಿಕಲ್ ಕಾಲೇಜ್ ಹೆಂಗೆ ಕಟ್ತೀಯಾ, ಇಂಜಿನಿಯರಿಂಗ್ ಕಾಲೇಜ್ ಹೆಂಗೆ ಕಟ್ತೀಯಾ, ಹಾಸ್ಪಿಟ್ಲ್ ಹೆಂಗೆ ಕಟ್ತೀಯಾ? ಎಲ್ಲ ಕೋಟಿಗಳು ಖರ್ಚಾಗುತ್ತೆ. ಚೌಟ್ರಿ ಹೆಂಗೆ ಕಟ್ತೀಯಾ, ದೇವಸ್ಥಾನ ಹೆಂಗೆ ಕಟ್ತೀಯಾ? ಇದಕ್ಕೆಲ್ಲ ಲಕ್ಷ ಕೋಟಿಗಳು ಬೇಕಲ್ಲ. ಏನು ಮಾಡ್ತೀಯ ನೀನು? ಏನಾದರೂ ರೌಡಿಸಮ್ಗೆ ಏನಾದರೂ ಎಂಟ್ರಿ ಆಗಿಬಿಟ್ಟಿದೆಯಾ? ಇಲ್ಲಿ ಯಾವುದನ್ನ ಬಿಸ್ನೆಸ್ ಡೀಲರ್ ಆಗಿಬಿಟ್ಟಿದೆ? ಏನು ಕತೆ, ಏನು ಸಮಾಚಾರ?
ಇಲ್ಲ ಯಾವ ರೌಡಿಸಮ್ಗೂ ಎಂಟ್ರಿ ಆಗಲಿಲ್ಲ, ಯಾವ ವ್ಯವಹಾರಕ್ಕೂ ಏನು ಕೈ ಆಗಿಲ್ಲ. ನಾನು ಒಂದು ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಕನಾಗಿ ಕೆಲಸನ ಮಾಡ್ತಾಯಿದ್ದೀನಿ. ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಹುಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಾನು ಕೂಡ ಇನ್ನು ನನಗೆ ಯಾಕಪ್ಪ ಬೇಕು ಊರು ಸಬರಿ, ಎಲ್ಲೋ ದುಡಿತೀನಿ, ಒಂದು ಮನೆ ಕಟ್ಕೊಂಡು ಮದುವೆ ಆಗಿದೆ, ಸಂಸಾರ ಮಾಡ್ಕೊಂಡು ಹೋಗ್ಬೋದಲ್ಲ, ಯಾಕೆ ಬೇಕು ಇವೆಲ್ಲ ಅದು. ಸೊ ಯಾಕೆ ಬೇಕು ಅಂದರೆ ಮುಂದಿನ ದಿನಗಳು ತುಂಬಾ ಕಷ್ಟ ಇದೆ ನಮಗೆ, ಅರ್ಥ ಆಯ್ತಾ. ಇವಾಗ 1,00,000 ದುಡಿದ್ರೂ ಕೂಡ ಸಂಸಾರ ನಡೆಸೋದು ತುಂಬಾ ಕಷ್ಟ ಇದೆ. ಸೊ ಆ ರೀತಿ ಮಾಡಿಟ್ಬಿಟ್ಟಿದ್ದಾರೆ ವ್ಯವಸ್ಥೆ ನಮಗೆ. ಸರಿ, ಇವಾಗ ಏನು ಕತೆ? ಸ್ಕೂಲು ಕಾಲೇಜ್ ಹಿಂಗೆ ರನ್ ಮಾಡ್ತೀಯ, ಹಾಸ್ಪಿಟ್ಲ್ ಹಿಂಗೆ ಕಟ್ಸ್ತೀಯ, ಚೌಟ್ರಿ ಹಿಂಗೆ ನಡೆಸ್ತೀಯ. ಆಂಧ್ರದವರು, ತಮಿಳ್ನಾಡವರು, ಫಾರಿನರ್ಸು ಅಥವಾ ನಾರ್ತ್ ಇಂಡಿಯನ್ಸು ಅವರೆಲ್ಲ ಬಂದು ಕರ್ನಾಟಕದಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ ಲ್ಯಾಂಡ್ನ ಪರ್ಚೇಸ್ ಮಾಡಿ, ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿ ಅವರು ಶಿಕ್ಷಣ ಸಂಸ್ಥೆನ ನಡೆಸ್ಬೋದು. ನಾವು ಇಲ್ಲಿನವರಾಗಿ ನಾವು ಅದೇ ಲ್ಯಾಂಡ್ನ ಪರ್ಚೇಸ್ ಮಾಡಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ ನಮ್ಮ ಮಕ್ಕಳಿಗೆ ಅವ್ರಿಗೆ ಬೇಕಾದ ಶಿಕ್ಷಣ ಕೊಡೋಕ್ಕಾಗಲ್ವಾ? ಕೊಡೋಕ್ಕಾಗುತ್ತಾ? ಇಲ್ಲ, ಆಗುತ್ತೆ. ಹಿಂಗಾಗುತ್ತಪ್ಪ. ದುಡ್ಡು ಬೇಕಲ್ಲ, ದುಡ್ಡು ಯಾರು ಕೊಡ್ತಾರೆ? ದುಡ್ಡೆಲ್ಲ ನಾವೇ ಹಾಕ್ಕೋಬೇಕು. ಹಿಂಗೆ ಸರ್ಕಾರಕ್ಕೆ ಹೆಂಗೆ ಹೋಗುತ್ತಪ್ಪ ದುಡ್ಡು? ಸರ್ಕಾರಕ್ಕೆ ದುಡ್ಡು ಅಷ್ಟು ಕೋಟಿ ಅಮೌಂಟ್ ಯಾರು ಕೊಡ್ತಾರೆ? ನಾವು ಕಟ್ಟೋಂಥ ಒಂದು ಟ್ಯಾಕ್ಸ್ ಅಮೌಂಟ್. ಓಕೆ, ಸರ್ಕಾರ ಅಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ಅನುದಾನ ಅನ್ನೋ ರೀತಿಯಲ್ಲಿ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ನಾವು ಖರ್ಚಾಗಿ ನಾವೇ ಕಟ್ಕೊಳ್ಳೋಣ, ನಮಗೆ ಬೇಕಾಗಿರೋಂಥ ದೇವಸ್ಥಾನ ನಾವು ಕಟ್ಕೊಳ್ಳೋಣ, ನಮಗೆ ಬೇಕಾಗಿರೋಂಥ ಸ್ಕೂಲ್ ನಾವು ಕಟ್ಕೊಳ್ಳೋಣ, ನಮಗೆ ಬೇಕಾಗಿರೋಂಥ ಕಾಲೇಜ್ಗಳು ನಾವು ಕಟ್ಕೊಳ್ಳೋಣ. ನಾವೆಲ್ಲರೂ ಒಗ್ಗಟ್ಟಾಗಬೇಕಷ್ಟೆ. ನಾವೆಲ್ಲರೂ ಯಾವಾಗ ಯುನೈಟ್ ಆಗ್ತೀವೋ ಆವಾಗ ನಮಗೆ ಬೇಕಾಗಿರೋಂಥ ಸಮಾಜನ ನಾವು ಕಟ್ಕೊಬೋದು. ನಾವು ಜಾತಿ ವ್ಯವಸ್ಥೆಯಿಂದ ದೂರ ಆದರೆ, ಇನ್ಕಮ್ ವ್ಯವಸ್ಥೆಯಿಂದ ಏನಾದರೂ ದೂರ ಆದ್ವಿ ಅಂದರೆ ನಮ್ಮ ಜೀವನ ನರಕ ಆಗೋದಂತೂ ಫಿಕ್ಸು. ಬರೆದಿಟ್ಕೊಂಡ್ಬಿಡ್ರಿ ಇದನ್ನ. ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದೀನಿ, ಪರಿಹಾರ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಧನ್ಯವಾದಗಳು.